ಈ ಕತೆಗೆಲ್ಲ ನನ್ನ ಹತ್ರ ಬೆಲೆ ಇಲ್ಲ. ಅವಳು ಬಂದಿರೋದಲ್ದೆ ಅವಳು ಇಡೀ ಕಾಂದಾನೆ ಕರ್ಕೊಂಡ್ ಬಂದಿದ್ದಾಳೆ. ಇದೇನ್ ಧರ್ಮಛತ್ರನಾ? ಆ ರಾಧಾನ ಬಿಟ್ಟು ನನ್ನ ಮದ್ವೆ ಆಗು ಬಾವ, ಆಗ ಎಲ್ಲ ಚೆನ್ನಾಗಿರುತ್ತೆ. ಅಯ್ಯೋ 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 ಅಯ್ಯೋ, ಮದುವೆ ಆಗೋದಕ್ಕೆ ನನ್ನ ಮೊಮ್ಮಗಳು, ಸರ್ಸಾಡೋದಕ್ಕೆ ಅತ್ತೆ ಮಗಳ, ಏನಪ್ಪ ಇದೆಲ್ಲ? ಏನ್ ಮಾತಾಡ್ತಿದ್ದೀರಾ ನೀವು? ತಲೆಗೆಲೆ ಕೆಟ್ಟಿದ್ಯಾ ನಿಮ್ಗೆ? ಹಾ, ಇದನ್ನೆಲ್ಲ ನೋಡ್ತಾ ಇದ್ರೆ ತಲೆ ಕೆಟ್ಟರು ಕೆಡುತ್ತೆ ಕಣಪ್ಪ. ಹೀಗೆಲ್ಲ ಇರುತ್ತೆ ಅಂತ ನನಗ್ ಗೊತ್ತಿರ್ಲಿಲ್ಲ. ಪಾಪ ನಮ್ ರಾಧ ಬೆಳಗಿರೋದನ್ನೆಲ್ಲ ಹಾಲು ಅಂತ ಅನ್ಕೊಂಡಿದ್ದಾಳೆ. ನೋಡಿ, ಸುಮ್ಮನೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬಿಡಿ. ನೀವು ಅನ್ಕೊಂಡಾಗ ಏನೂ ಇಲ್ಲ. ಸರ್ಸ ಅಂತ ಸರ್ಸ, ನಿಮ್ ತಲೆಗೆ ಒಳ್ಳೆ ಆಲೋಚನೆಗಳು ಬರದೇ ಇಲ್ವಾ? ನಾವು ಬಡೂರಪ್ಪ, ಎಲ್ಲ ಸಾದಾ ಸೀದಾ. ನೀವು ದೊಡ್ಡ ಮನೆ, ದೊಡ್ಡ ಜನ, ಒಳಗೊಳಗೆ ಹೀಗೆಲ್ಲ ಇರುತ್ತೆ ಅಂತ ಯಾವಳಿಗೆ ಗೊತ್ತಿರುತ್ತೆ? ಏನೋ ಬಾಗ್ಲು ತೆಗ್ದಿತ್ತಲ್ಲ ಅಂತ ನೋಡ್ಬಿಟ್ಟೆ, ಅದೇ ದೊಡ್ಡ ತಪ್ಪಾಗೋಯ್ತು. ಅಯ್ಯೋ ಅಯ್ಯೋ ಅಯ್ಯೋ, ಇನ್ನು ಈ ಕಣ್ಣಲ್ಲಿ ಏನೇನ್ ನೋಡ್ಬೇಕು, ಎಲ್ಲ ನನ್ನ ಕರ್ಮ. ನೋಡ್ದಾ, ನೀನ್ ಮಾಡೋ ಇಡೋಟ್ ಒಂದ ಎರಡ? ನಿನ್ಗೆ ಇನ್ನ ಹಿಂಗ್ಸಿನ ಬಗ್ಗೆ ಗೊತ್ತಿಲ್ಲ. ಅವಳು ಬಾಗಿ ಸಿಕ್ಕಾಕೊಂಡ್ರೆ ನಮ್ ಕತೆ ಅಷ್ಟೇ. ಇಡಿಯಟ್. ಅದಕ್ಕೆ ಬಾವ ಹೇಳಿದ್ದು, ಆ ರಾಧ ನೋಡ್ತಿದ್ರೆ ಇವರೆಲ್ಲ ಆಟೋಮೆಟಿಕ್ ಆಗಿ ಆಚೆ ಹೋಗ್ತಾರೆ. ಶಲ್ ವಿ ಕಂಟಿನ್ಯೂ? ಅಮ್ಮ, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ಇವಳಿಗೆ ಬಂದು ಒಂದಿನಾನೂ ಆಗಿಲ್ಲ. ಇಲ್ಲಿದ್ದ ರೀತಿ ನೀತಿ ಬಗ್ಗೆ ನಾನು ಇವಳಿಗೆ ಹೇಳ್ಕೊಡ್ತೀನಿ. ನೀನು ಹೇಳ್ಕೊಟ್ಟಿದ್ದಕ್ಕೆ ಅಲ್ವಾ ಇವಳು ಇಲ್ಲಿಗೆ ಬಂದು ಸೇರ್ಕೊಂಡಿದ್ದು? ಎಷ್ಟು ದಿನದ ಹಿಂದಿಂದ ನಡೀತಿತ್ತೋ ಏನೋ ಈ ಪ್ಲಾನು. ನೀನು ಸೆಕ್ರೆಟರಿ ಆಗಿದ್ದಾಗಲೇ ನನಗಿಷ್ಟ ಇರಲಿಲ್ಲ. ಆಮೇಲೆ ಸೊಸೆಯಾಗಿ ಬಂದೆ. ಈಗ ನಿನ್ನ ತಂಗಿನೂ ಬಂದ್ಲು. ಜೊತೆಗೆ ಆ ಕಾಂತಮ್ಮ ಬೇರೆ. ನಾಚಿಕೆ ಆಗ್ಬೇಕು ನಿಮ್ಮ ವಂಶಕ್ಕೆ. ಅಮ್ಮ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ನನಗೆ ಏನು ಬೇಕಾದರೂ ಹೇಳಿ. ಆದರೆ ವಂಶದ ಬಗ್ಗೆ ಎಲ್ಲ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಚೆನ್ನಾಗಿರಲ್ವಾ? ಏನೇ ಮಾಡ್ತೀಯಾ? ಅತ್ತೆ, ಏನ್ ನಡೀತಾ ಇದೆ ಅತ್ತೆ ಇಲ್ಲಿ? ಯಾಕೆ ಕಿರಿಸ್ತಾ ಇದ್ದೀರಾ? ನಿನ್ನೆ ಮೊನ್ನೆ ಬಂದವಳು ಅಡುಗೆ ಮನೆ ಬಂದು ಸೇರ್ಕೊಂಡಿದ್ದಾಳೆ. ಅದಕ್ಕೆ ಅವಳಕ್ಕ ಸಪೋರ್ಟ್ ಮಾಡ್ತಿದ್ದಾಳೆ. ಇದನ್ನೆಲ್ಲ ನೋಡ್ಕೊಂಡು ನಾನು ಸುಮ್ಮನೆ ಇರ್ಬೇಕಾ ಕೌಸಲ್ಯ? ಕಾಫಿ ಮಾಡೋಣ ಅಂತ ಬಂದೆ ಅಷ್ಟೆ. ನಂಗೆ ಇದರಿಂದ ಬೇರೆ ಯಾವ ಉದ್ದೇಶನೂ ಇರಲಿಲ್ಲ. ನೋಡಮ್ಮ ಲಿಖಿತ, ನೀನ್ ಇಲ್ಲಿಗೆ ಬಂದಿರೋ ರೀತಿನೇ ಸರಿ ಇಲ್ಲ. ಅದ್ ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ನಿಜ ಹೇಳ್ಬೇಕು ಅಂದ್ರೆ ತುಂಬಾ ಕೋಪ ಇದೆ. ನಡೆದಿರೋದನ್ನ ನಡೆದ ರೀತಿನೇ ಒಪ್ಕೋಬೇಕು. ಆದ್ರೆ ನಮ್ಮ ಹತ್ರ ಅದು ಆಗ್ತಾ ಇಲ್ಲ. ಆದ್ರೆ ಅತ್ತೆ, ನೋಡಮ್ಮ ರಾಧಾ, ಟೈಮು ಎಲ್ಲ ಗಾಯನೂ ಮಾಯಿಸುತ್ತೆ ಅಂತ ಹೇಳ್ತಾರೆ. ಆ ಟೈಮ್ ಬರೋವರೆಗೂ ಲಿಖಿತ ತನ್ನ ಪಾಡಿಗೆ ತಾನಿದ್ರೆ ಅವಳಿಗೂ ಒಳ್ಳೇದು,
ಮನೆಯವ್ರಿಗೂ ನೆಮ್ಮದಿ. ಇಲ್ಲಿ ಯಾರಿಗೂ ವಿರೋಧಿಗಳಲ್ಲ ರಾಧಾ. ಮದುವೆ ಬಗ್ಗೆ 100 ಕನಸುಗಳನ್ನ ಕಟ್ಕೊಂಡಿದ್ವಿ ಎಲ್ರು. ಆದ್ರೆ ಅದು ನುಚ್ಚು ನೂರಾಗೋಯ್ತು. ಕೃಷ್ಣನ್ ಮದ್ವೆನೂ ಹಾಗೆ ಆಯ್ತು, ಇವಂದು ಹಾಗೆ ಆಯ್ತು. ಎಲ್ರಿಗೂ ಹರ್ಟ್ ಆಗಿದೆ. ಅದು ಕೋಪದ ರೂಪದಲ್ಲಿ ಆಚೆ ಬರುತ್ತೆ. ಅದನ್ನ ಅರ್ಥ ಮಾಡ್ಕೊಂಡು ಸುಮ್ಮನೆ ಇರಬೇಕು. ಅದನ್ನ ಬಿಟ್ಟು ಒಂದೇ ದಿನದಲ್ಲಿ ಎಲ್ಲ ಸರಿ ಮಾಡ್ತೀನಿ ಅಂತ ಹೋದ್ರೆ ಲಿಖಿತ ಜೊತೆ ನಮ್ಮೆಲ್ಲರೂ ಮನಸ್ಸು ಹಾಳಾಗಿ ಹೋಗುತ್ತೆ. ಯಾವುದು ಹಾಳಾಗದ್ ಬೇಡಮ್ಮ. ಲಿಖಿತ ನಾನು ಮನೆ ಕರ್ಕೊಂಡು ಹೋಗ್ತೀನಿ. ನಿಮ್ಮನ್ನೇ ಕೇಳ್ತಿರೋದು ಬಾವಾ. ಚಲ್ವಿ ಕಂಟಿನ್ಯೂ. ಶಟಪ್ ನಕ್ಷತ್ರ, ಹುಡುಗಾಟಕ್ಕೂ ಲಿಮಿಟ್ ಇದೆ. ಸುಮ್ಮನೆ ನನ್ನ ಪೇಷನ್ಸ್ ಟೆಸ್ಟ್ ಮಾಡಬೇಡ. ಜಸ್ಟ್ ಕಾಂಟ್ ಟಾಲರೇಟ್ ದಿಸ್ ಬ್ಲಡಿ ನಾನ್ಸೆನ್ಸ್. ನಂಗೂ ನಿನ್ ಜೊತೆ ಇನ್ಯಾರೋ ಇದ್ರೆ ಸಹಿಸ್ಕೊಳಕ್ಕಾಗಲ್ಲ ಬಾವಾ. ನಾನು ಇನ್ನು ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೀನಿ. ಏನ್ ನಿಜವಾಗ್ಲೂ ನಿನ್ ತಲೆ ಮೆಂಟ್ಲ ನೀನು? ನನಗೆ ಆಲ್ರೆಡಿ ಮದುವೆ ಆಗಿದೆ. ಬಾರ್ಡರ್ ಕ್ರಾಸ್ ಮಾಡಬೇಡ ನಕ್ಷತ್ರ. ಮತ್ತೆ ಮತ್ತೆ ಅದನ್ನೇ ಹೇಳ್ಬೇಡ ಬಾವಾ. ಇದ್ಯಾವುದೋ ಓಬಿರಾಯಿನ ಕಾಲ ಅಲ್ಲ. ಆ ರಾಧಾ ನೋಡ್ತು ನನಗೆ ಮದ್ವೆ ಆಗು. ನಿನ್ ಲೈಫ್ ಸೂಪರ್ ಆಗಿರುತ್ತೆ. ಇನ್ನು ಒಂದೇ ಒಂದು ಮಾತಾಡಿದ್ರು ನಾನು ಏನ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ ನಕ್ಷತ್ರ. ನಿನ್ನಿಂದಾಗಿ ಆ ಕಾಂತಮ್ಮ ಅಪಾರ್ಥ ಮಾಡ್ಕೊಂಡು ಹೋದ್ಲು. ಇನ್ನ ಅಮ್ಮ ಏನೇನು ಪ್ರಾಬ್ಲಮ್ ಮಾಡ್ತಾಳು ಅಂತ ಟೆನ್ಷನ್ ಆಗ್ತಾ ಇದೆ. ಹೇಗಿದ್ದೆ ಬಾವಾ ನೀನು? ಯಾರಿಗೂ ಯಾವ್ದಕ್ಕೂ ಕೇರ್ ಮಾಡ್ತಿರ್ಲಿಲ್ಲ. ಆದ್ರೆ ರಾಧಾ ಸವಾಸ ಮಾಡಿ ಯಾವಳಿಗೂ ಹೆದರ್ಕೋತಾ ಇದೆಯಲ್ಲ. ಅಲ್ಲ ಬಾವಾ, ನಿನ್ನ ಮದುವೆ ಆದ್ರೆ ನೀನಾಗೆ ಇರ್ಬೋದು. ಫ್ರೀ ಬರ್ಡ್. ಯೋಚನೆ ಮಾಡು. ನೋಡು ನಕ್ಷತ್ರ, ಈ ಕ್ರಿಶ್ಗೆ ರಾಧಾ ಅನ್ನೋದು ಫಿಕ್ಸ್ ಆಗೋಗಿದೆ. ಅಲ್ಲಿ ಮುಗೀತು. ಸುಮ್ಮನೆ ನಿನ್ನ ಮನಸ್ಸಲ್ಲಿ ಏನೇನೋ ಆಸೆಗಳನ್ನ ಇಟ್ಕೊಂಡು ಲೂಸ್ ಥರ ಆಡ್ಬೇಡ. ನೀನು ನನಗೆ ಹತ್ರ ಆಗೋಕೆ ಟ್ರೈ ಮಾಡಿದಷ್ಟು ನಾನು ದೂರ ಆಗ್ತಾನೆ ಇರ್ತೀನಿ. ಫೈನಲಿ ನಿನಗೆ ಈಗಿರೋ ರೆಸ್ಪೆಕ್ಟ್ನು ನೀನು ಕಳ್ಕೊಳ್ತೀಯ. ಬಾವಾ. ಶಟಪ್ ನಕ್ಷತ್ರ. ಅಪ್ಪ, ಬಾವಾ. ಇಲ್ಲೇನೆ ಮಾಡ್ತಾ ಇದೀಯಾ? ನಿಮ್ಮ ಅಕ್ಕನ ಸಂಸಾರನ ಹಾಳು ಮಾಡಕ್ ಬಂದಿದ್ಯಾ? ಅಪ್ಪ, ನನ್ನ ಮಾತು ಕೇಳಪ್ಪ. ಅದೇನಾಯ್ತು ಅಂದ್ರೆ ಮುಚ್ಚು ಬಾಯಿ. ಮಾಡಿರದೆ ಸಾಕು. ಇನ್ನು ಹುಚ್ಚಾಟ ಆಡೋ ಅಗತ್ಯ ಇಲ್ಲ. ನಡಿಯ ಇಲ್ಲಿಂದ. ಏ, ನೀನ್ ಯಾಕೋ ಇಲ್ಲಿಗೆ ಬಂದೆ? ಏನ್ ಮಾಡ್ತಿದ್ಯಾ? ನೀನು ಇಲ್ಲೇ ಇದೆಯಾ? ಇಲ್ಲೇ ಇರಬೇಕು. ನೀನೇ ತಾನೆ ಎಲ್ಲದಕ್ಕೂ ಇವಳು ಸಪೋರ್ಟ್ ಮಾಡಿ ಮಾಡಿ ಹಾಳು ಮಾಡಿರೋದು. ಇನ್ನೊಂದು ಕ್ಷಣನೂ ನೀವಿಬ್ರು ಇಲ್ಲಿ ಇರ್ಕೂಡ್ದು. ನಡ್ರಿ, ನಡಿಯಮ್ಮ. ಏಯ್, ಯಾಕೆ ಒಳ್ಳೆ ಹುಚ್ಚುಚ್ಚಾಗಿ ಆಡ್ತಾ ಇದ್ಯಾ? ಒಂದ್ಸಲ ಈ ಮನೆ, ಒಂದ್ಸಲ ಆ ಮನೆ, ಅಲ್ಲಿಂದ ಇಲ್ಲಿಗೆ ಹೋಗಕ್ಕೆ ಇವಳೆ ನಾಯಿ ಮರಿನ. ಮದ್ವೆ ಆಗಿದೆ ಇವಳಿಗೆ. ಇವಳೀಗ ಗೋಕುಲ ಮನೆ ಸೊಸೆ. ಮದ್ವೆನಾ? ಎಂಥ ಸಂಸಾರ ನಿಮ್ದು? ನಿಮ್ ಮಗಳಿಗೆ ಮದುವೆ ಆಗಿರೋ ವಿಷಯ ನಿಮ್ಗೆ ಗೊತ್ತಿಲ್ವಾ? ಮಗಳು ನಿಮ್ಗೆ ವಿಷಯ ಹೇಳಲ್ಲ, ತಾಯಿ ನಿಮ್ ಮಾತು ಕೇಳಲ್ಲ. ಚೆನ್ನಾಗಿದೆ. ಅವರೇನೋ ಮಾತಾಡ್ತಾರೆ, ನೀನು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ.
ಅಲ್ಲ ನಿನ್ ಮಗಳ ಬಗ್ಗೆ ನೀನ್ ಯಾವತ್ತಾದ್ರೂ ಕಾಳಜಿ ತೋರಿಸಿದ್ಯೇನೋ? ಅಪ್ಪ ಅನಿಸ್ಕೊಂಡವನು ವಹಿಸ್ಕೋಬೇಕಾದ ಒಂದು ಸಣ್ಣ ಜವಾಬ್ದಾರಿನಾದ್ರೂ ನೀನ್ ಮಾಡಿದ್ಯಾ? ಸಾಕು ಸುಮ್ನಿರಿ. ನಮ್ಮ ಮನೆಯಲ್ಲಿ ನಿಮ್ ಪಂಚಾಯಿತಿ ಮಾಡ್ತಾ ಕೂರ್ಬೇಡಿ. ಒಂದ್ ತೀರ್ಮಾನ ಆಗ್ಲೇಬೇಕು. ತೀರ್ಮಾನನ? ಏನ್ ತೀರ್ಮಾನ ಅತ್ತೆ? ಇವಳು ಇಲ್ಲಿ ಇರ್ಬೇಕೋ ಬೇಡವೋ ಅಂತ. ಅಲ್ಲಮ್ಮ, ನೀವು ಈ ಮನೆಗೆ ಸೊಸೆಯಾಗೆ ಬಂದಿದ್ದು ತಾನೆ, ಯಾಕಿಷ್ಟೊಂದು ತಾತ್ಸಾರ ಮಾಡ್ತೀರಾ? ಅಲ್ಲ, ಎಷ್ಟು ಸಲೀಸಾಗಿ ಹೇಳ್ಬಿಟ್ರಿ ನೀವು. ಏ ಕಾಂತಮ್ಮ, ನನಗೆ ಎದುರುತ್ತರ ಕೊಡುವಷ್ಟು ಧೈರ್ಯ ಬಂತ ನಿನ್ಗೆ? ಎದುರುತ್ರ ಅಲ್ಲಮ್ಮ, ಅವಳ ಕುತ್ತಿಗೆನಲ್ಲಿ ತಾಳಿ ಇದೆ. ಮದ್ವೆ ಆಗಿರೋ ಹುಡುಗಿನ ಅದ್ ಹ್ಯಾಕ್ ಕಳಿಸ್ಬಿಡ್ತೀರಾ ನೀವು? ಕಾಂತಮ್ಮ, ವಾಯ್ಸ್ ರೇಸ್ ಮಾಡಿದ್ರೆ ಅಪ್ಪೋ, ಇದೇನ್ ಮನೆನಾ ಫಿಶ್ ಮಾರ್ಕೆಟಾ? ಮಾತಾಡಿದ್ರೆ ಗೋಕುಲ ಮನೆ ಗೋಕುಲ ಮನೆ ಅಂತೀರಲ್ಲ, ಗೋಕುಲ ಮನೆಯವ್ರು ನೀವೇ ಚೀಪಾಗಿ ನಡ್ಕೊಳ್ತಾ ಇರೋದು. ಹೌದು, ಆನಂದು ವಿಷಯನ ತಿಳಿಸ್ಲಿಲ್ಲ, ಲಿಖಿತ ಮನೇಲಿ ಹೇಳಲಿಲ್ಲ, ರಾಧಾ ಈ ವಿಚಾರನ ನಮ್ವರೆಗೂ ತಲುಪಿಸ್ಲಿಲ್ಲ. ಆದ್ರೆ ಮದ್ವೆ ಆಗೋಗಿದೆ. ಆದ್ರೆ ಪ್ರತಿದಿನ ಮುಖ ನೋಡಿದಾಗ್ಲೆಲ್ಲ ಜಗಳ ಮಾಡ್ಕೊಂಡು ನಿಂತ್ರೆ ಏನ್ ಚೆನ್ನಾಗಿರುತ್ತೆ? ಇದನ್ನೆಲ್ಲ ನೋಡ್ತಾ ಇದ್ರೆ ಅವ್ರು ನಮಗೆ ತಿಳಿಸ್ತಾ ಇದ್ದಿದ್ದೆ ಒಳ್ಳೇದು ಅನ್ನಿಸ್ತಿದೆ. ತಿಳಿಸಿದಿದ್ರೆ ಬರೀ ಜಗಳ ಆಗ್ತಿತ್ತೆ ಹೊರತು ಮದ್ವೆ ಆಗ್ತಿರ್ಲಿಲ್ಲ. ನೀವುಗಳು ದೊಡ್ಡೋರು, ನಮಗೆ ತಿದ್ದಿ ಬುದ್ಧಿ ಹೇಳ್ಬೇಕಾಗಿರೋರು. ನೀವುಗಳು ಹೀಗೆ ಜಗಳ ಮಾಡ್ಕೊಂಡು ನಿಂತ್ರೆ ಇದು ಕೊನೆನೇ ಇರಲ್ಲ. ಡ್ಯಾಡ್, ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ವಿಡಿಯೋ ನೋಡ್ತಾ ಇದ್ದೀನಿ ಮಗಳೇ. ಯಾವುದೇ ಇನ್ಸ್ಟ್ರೂಮೆಂಟ್ ಇಲ್ಲದೆ ಮೀನ್ ಹಿಡಿಯೋದು ಹೇಗೆ ಅಂತ ಟ್ಯೂಟೋರಿಯಲ್ ಕ್ಲಾಸಸ್ ಇದೆ. ಸಾಕಾಗಿದೆ. ವಾಟ್? ಮೀನ್ ಹಿಡಿಯೋದಾ? ಡ್ಯಾಡ್, ಏನಾಗಿದೆ ನಿನ್ಗೆ? ಈ ಮನೇಲಿ ನಡೀತಿರೋದ್ರ ಬಗ್ಗೆ ಗಮನ ಇಲ್ವಾ? ಹೌದಾ? ಕ್ಯಾ ಚಲ್ ರಹಾ ಹೈ? ಕೆಳಗಡೆ ದೊಡ್ಡ ಹಂಗಾಮನೆ ನಡೀತಿದೆ, ಬನ್ನಿ ನೀವು. ನೋಡಮ್ಮ ನಕ್ಷತ್ರ, ಆ ರಾಧಾ ಈ ಮನೆಗೆ ವೈರಸ್ ತರ ಬಂದ್ಲು. ನಮ್ಮಿಂದ ಏನಾದ್ರೂ ಮಾಡಕ್ಕಾಯ್ತಾ? ಏನೂ ಮಾಡಕ್ಕಾಗ್ಲಿಲ್ಲ. ಅವಳ ತಂಗಿ ಕರೋನಾ ವೈರಸ್ ಬಂದಿದ್ದಾಳೆ. ಈ ವೈರಸ್ಗಳಿಗೆಲ್ಲ ನಾವು ಆಂಟಿ ವೈರಸ್ ತರ ದೂರ ಇದ್ಬಿಡ್ಬೇಕು. ಇಷ್ಟಕ್ಕೂ ಈ ಮನೆಯಲ್ಲಿ ಈ ತರ ಎಷ್ಟು ನಡೆಯುತ್ತೋ ಅಷ್ಟು ನಮ್ಗೆ ಒಳ್ಳೇದು. ಈಗ ನಾನು ಅಲ್ಲಿಗೆ ಹೋಗಿ ಏನ್ ಮಾಡ್ಬೇಕು ಹೇಳು? ಒಗ್ಗರಣೆ ಹಾಕ್ಬೇಕು ಡ್ಯಾಡ್, ನಮ್ ಬೆಳೆ ಬೇಯಿಸ್ಕೊಳ್ಳೋದು ನೋಡ್ಬೇಕು. ತಪ್ಪು ಮಗಳೇ, ನೀನ್ ಇಲ್ಲೇ ಎಡುತ್ತಾ ಇರೋದು. ನಾವು ಬೇರೆಯವ್ರ ಅಡ್ಗೆಗೆ ಒಗ್ಗರಣೆ ಹಾಕೋದಕ್ಕಿಂತ ಬೇರೆನೆ, ಐ ಮೀನ್ ನಾವೇ ಫ್ರೆಶ್ ಆಗಿ ಅಡ್ಗೆ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಏನ್ ನಿಮ್ ಮಾತಿನ ಅರ್ಥ? ಸಿಂಪಲ್, ಎಷ್ಟಾಗುತ್ತೋ ಅಷ್ಟು ದುಡ್ಡು ಮಾಡ್ಕೋಬೇಕು. ವಾಟ್? ಆಫೀಸ್ಗೆ ಹೋಗಿ ನಿಮ್ಮ ಅಮ್ಮಂಗೆ ಹೆಲ್ಪ್ ಮಾಡಿ ಚೆನ್ನಾಗಿ ಕಮಾಯಿ ಮಾಡೋದ್ರ ಬಗ್ಗೆ ಯೋಚನೆ ಮಾಡು. ಸಾರಿ ಡ್ಯಾಡ್, ಅದ್ ಮಾತ್ರ ನನ್ನಿಂದ ಸಾಧ್ಯ ಇಲ್ಲ. ನನ್ನ ಭಾವನ ನಿಜವಾಗ್ಲೂ ಪ್ರೀತಿಸಿದ್ದೀನಿ. ಇವತ್ತಲ್ಲ ನಾಳೆ ಭಾವ ನನ್ನೂ ಹಾಗೆ ಆಗ್ತಾನೆ. ಅಲ್ಲಿವರೆಗೂ ನಾನು ಕಾಯ್ತೀನಿ ಅಷ್ಟೇ. ಈ ಮಗಳು ಒಂದ್ ದಿಕ್ಕು, ಅವ್ರ ಅಮ್ಮ ಒಂದ್ ದಿಕ್ಕು, ಇವರಿಬ್ಬರ ಮಧ್ಯೆ ಸಿಕ್ಕಾಕೊಂಡು ಬ್ಯಾಗ್ ಸುಟ್ಟೋಗಿರೋ ಬೆಕ್ಕಾಗ್ಬಿಟ್ಟಿದ್ದೀನಿ.
ನೀನು ಹಿಡ್ದಿರೋ ದಾರಿನೇ ನಿನ್ನ ತಮ್ಮ ಹಿಡ್ದಿದ್ದಾನೆ. ನಾವೇನಿಲ್ಲಿರೋದು ದಂಡಕ್ಕ? ನಿನ್ನ ಭವಿಷ್ಯದ ಬಗ್ಗೆ, ನಿಮ್ಮ ಮದುವೆ ಬಗ್ಗೆ ನಮ್ಗೇನು ಕನಸಿರ್ಲಿಲ್ವಾ? ಆಗೋಗಿರೋದ್ರ ಬಗ್ಗೆ ಎಷ್ಟೊಂದು ಯೋಚನೆ ಮಾಡ್ತಿರ್ತೀಯ ಅಪ್ಪು. ಸಾಯೋ ತನಕ ಯೋಚನೆ ಕಾಡ್ತಾ ಇರುತ್ತೆ, ನಿನಗೆ ಅರ್ಥ ಆಗಲ್ಲ. ಬಂದ ನೋಡು, ಎಲ್ಲ ಹುಡುಗಾಟಿಕೆ ಅಂತ ತಿಳ್ಕೊಂಡಿದ್ದಾನೆ. ನೀವು ಚಿಕ್ಕವರಿದ್ದಾಗಿಂದ ನಿಮ್ಮ ಬಗ್ಗೆ ನೂರಾರು ಕನಸುಗಳನ್ನ ಕಟ್ಕೊಂಡಿದೀವಿ. ಈಗ ಅವೆಲ್ಲ ಇಷ್ಟು ಕೆಟ್ಟದಾಗಿ ಕಮ್ಮಿ ಹೋಗ್ತವೆ ಅಂದ್ರೆ ಬೇಜಾರಾಗಲ್ವಾ? ಆಗುತ್ತೆ. ಹಾಗಂತ ಆಗಿರೋದನ್ನ ಬದಲಾಯಿಸಕ್ಕೆ ಹೋದ್ರೆ ಅವ್ರ ಕನ್ಸು ಕಮ್ರ ಹೋಗುತ್ತೆ. ಅವ್ರು ನಡ್ಕೊಂಡಿರೋ ರೀತಿ ತಪ್ಪಿರ್ಬೋದು, ಆದ್ರೆ ಪ್ರೀತಿ ಅಲ್ಲ ಅಪ್ಪು. ನೋಡು ಅಪ್ಪು, ಈ ಮನೆಗೇನು ಕಮ್ಮಿ ಆಗಿದೆ ಹೇಳು? ಆಸ್ತಿ ಅಂತಸ್ತು ಎಲ್ಲ ಇದೆ. ಆ್ಯಂಡ್ ಇದನ್ನ ಬೆಳೆಸೋದ್ರಲ್ಲಿ ಆನಂದ್ ಕೊಡುಗೆ ತುಂಬಾ ಇದೆ. ನೋಡು ಅಪ್ಪು, ಆನಂದ್ ಇದೊಂದು ವಿಚಾರದಲ್ಲಿ ತಪ್ಪು ಮಾಡಿರ್ಬೋದು, ಆದ್ರೆ ಮನೆ ವಿಷಯ ಬಂದಾಗ ಅವನು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾನೆ. ಅವನು ಎಷ್ಟು ಕಷ್ಟಪಡ್ತಾನೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಕ್ರೇಶ್, ಯಾವ್ಯಾವುದಕ್ಕೋ ಸಂಬಂಧ ಕಲ್ಪಿಸ್ಬೇಡ. ನೇರವಾಗಿ ಹೇಳ್ತಾ ಇದ್ದೀನಪ್ಪು, ಅವನ ಲೈಫ್ ಪಾರ್ಟ್ನರ್ನ ಹೇಗೆ ಆಯ್ಕೆ ಮಾಡ್ಕೊಂಡು ಅವನ ಜೀವನನು ಹಾಗೆ ಅವನೇ ನೋಡ್ಕೊಳ್ತಾನೆ. ನೋಡ್ಕೊಳ್ತಲ್ವೇನೋ? ನೀನ್ ಯಾರನ್ನು ಮರ್ಡರ್ ಮಾಡಿಲ್ಲ, ಪ್ರೀತಿ ಮಾಡಿದ್ಯಾ. ಪ್ರೀತಿಸ್ತೋಳ್ನೆ ಮದ್ವೆ ಮಾಡ್ಕೊಂಡು ಮನೆ ಕರ್ಕೊಂಡ್ ಬಂದಿದ್ಯಾ. ತಲೆ ಎತ್ಕೊಂಡಿಲ್ಲೋ? ಇದು ಮಾತು ಅಂದ್ರೆ ಈ ಮನೆಯಲ್ಲಿ ಸರಿಯಾದ ತಿಳುವಳಿಕೆ ಇರೋದು ನೀನ್ ಒಬ್ಬನಿಗೆ ನೋಡಪ್ಪ. ನೋಡಿ, ನನ್ನ ಮಗಳು ಹೀಗೆ ಮಾಡಬಾರ್ದಿತ್ತು, ತಪ್ಪು ಮಾಡಿದಾಳೆ. ದಯವಿಟ್ಟು ಕ್ಷಮಿಸ್ಬಿಡಿ. ನೀವೆಲ್ಲ ಒಂದೇ ಜೋಡಿ ಕಳ್ಳರು ಅಂತ ನನಗೆ ಚೆನ್ನಾಗಿ ಗೊತ್ತು. ಈಗ ಕ್ಷಮೆ ಕೇಳೋ ನಾಟಕ ಆಡಬೇಡಿ. ಇದು ಗೋಕುಲ ಮನೆತನದ ಗೌರವದ ಪ್ರಶ್ನೆ. ಎಲ್ರಿಗೂ ಗೌರವ ಕೊಡಬೇಕು, ಯಾರನ್ನು ತುಚ್ಛವಾಗಿ ಕಾಣಬಾರ್ದು ಅನ್ನೋದು ನೆನಪಿರ್ಲಿ. ಅಮ್ಮ, ಲಿಖಿತನ ವಾಪಸ್ ಮನೆ ಕಳಿಸಿ ಡಿವೋರ್ಸ್ ಅಂತ ಹೋದ್ರೆ ಆನಂದ್ ಸುಖವಾಗಿರ್ತಾನ? ಏನು ಡೈವರ್ಸಾ? ಕಾಂತಮ್ಮ ಅವರೇ, ತಾವು ಸ್ವಲ್ಪ ಸುಮ್ಮನಿರ್ತೀರಾ? ಆನಂದ್, ಈ ರೀತಿ ಸೈಲೆಂಟ್ ಆಗಿ ನಿಂತಿದ್ರೆ ಯಾವ ಪ್ರಯೋಜನವೂ ಇಲ್ಲ. ಬಾಯ್ ಬಿಟ್ಟು ಮಾತಾಡೋ. ನಿನ್ನ ಜೊತೆ ಸಂಸಾರ ಮಾಡ್ಕೊಂಡು ಆರಾಮಾಗಿರ್ತೀಯ ತಾನೆ? ನಿನ್ನೆ ಕೇಳ್ತಿರೋದು ಆನಂದ್, ಮಾತಾಡೋ. ಅಲ್ಲಿಗೆ ಮುಗೀತಲ್ಲ. ನೀವೇ ಹುಡುಗಿನ ತನ್ನ ಮದುವೆ ಮಾಡಿದ್ರು ಆನಂದ್ ಸಂಸಾರ ಚೆನ್ನಾಗಿರ್ಬೇಕು ಅನ್ನೋ ತಾನೇ ನಮ್ಮ ಉದ್ದೇಶ. ಅದೇ ಆಯ್ತು ಅನ್ಕೊಂಡು ಸುಮ್ಮನೆ ಬಿಡಿ. ಮಾವ, ನೀವು ಟೆನ್ಷನ್ ಮಾಡ್ಕೋಬಿಡಿ. ಹಾಗಿತ್ತಾಗೋಯ್ತು. ಮುಂದೆ ಯಾವ ತೊಂದರೆ ಆಗದ ರೀತಿ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ನೀನೇನೋ ಹೇಳ್ತೀಯಪ್ಪ, ಆದ್ರೆ ಈ ಮನೇಲಿರೋ ಬೇರೆಯವರೆಲ್ಲ ಅದನ್ನ ಒಪ್ಕೋಬೇಕಲ್ಲ. ನನ್ಗೆ ಯಾಕೋ ನನ್ನ ಮೊಮ್ಮಗಳಿಗೆ ಇಲ್ಲಿ ಸೇಫ್ಟಿ ಇಲ್ಲ ಅಂತ ಅನಿಸ್ತಿದೆ. ರೀ ಕಾಂತಮ್ಮ, ನಿಮ್ಮ ಮೊಮ್ಮಕ್ಕಳು ಆರಾಮಾಗಿದ್ದಾಳೆ, ಅವಳ ದಿನ ಸರಿ ಹೋಯ್ತು ಅಂತ ಅನ್ಸೋವರೆಗೂ ನೀವು ಇಲ್ಲೇ ಇರಿ. ಯಾರು ಬೇಡ ಅಂದ್ರು ನಿಮ್ಗೆ ಯಾರನ್ನೂ ಪ್ರಶ್ನೆ ಮಾಡಲ್ಲ, ಆಯ್ತಾ?